ಸೇರಿದ ತಕ್ಷಣ ಇದರ ಪ್ರಯೋಜನ ಪಡ್ಕೊಳ್ಬೇಕಂತ ಹೇಳಿಕೊಂಡು ಯಾರದು ಇದು ಸಮಾಜ ವಿಭಾಗಿಸೋದು ಮಾತನ್ನು ಇವತ್ತು ಮಾತಾಡ್ತಾರೆ. ಲಾಸ್ಟ್ ಟೈಮ್ ಇದಕ್ಕಿಂತ ಡಬಲ್ ಮಾತಾಡಿದರು. ಜನ ಕಾಣದಿಲ್ಲ, ಎಲ್ಲಿ ಹೋಗಿದ್ದಾರೆ ಅಂತೇಳಿ ಅಡ್ರೆಸ್ ಇಲ್ಲದಂಥ ಪರಿಸ್ಥಿತಿ. ಅರೆ ಆನೆ ಹೋಗುವಾಗ ನಾಯಿಗಳು ಬೊಗಳ್ತಾರೆ ಅಂತ ಹೇಳಿಕೊಂಡು ಇಂದು ಹೋಗ್ಲಿಕ್ಕೆ ಆಗ್ತದ? ಸಮಾಜ ಕಟ್ಟಲಿಕ್ಕೆ ಬೇಕಾದಾಗ ಮಾತ್ರ ಈ ಶಕ್ತಿಗಳು ದೂರ ನಿಲ್ಲುವಂಥ ಕೆಲಸ ಇವತ್ತು. ಪ್ರಾಣಿಗಳು ಕಚ್ಚುತ್ತದೆ, ಅದಕ್ಕೆ ನೀವು ಹೋಗಿ ಪ್ರಾಣಿ ಕಚ್ಚಿದ್ರೆ ಆಗ್ತದೆ. ನಮ್ಮ ವಿಷಯ ಏನು? ಸಬ್ಜೆಕ್ಟು ದಿಗಂತ ಪ್ರಕರಣ. ಅಲ್ಲಿ ಒಬ್ಬ ಯುವಕ ಮನೆಯಿಂದ ಮಿಸ್ ಆದ. ಅದು ಕೂಡ ಅವನು ಒಂದು ಸಂಶಯದ ರೀತಿಯಲ್ಲಿ ಚಪ್ಪಲಿಯಲ್ಲಿ ಇಟ್ಟುಕೊಂಡು, ಚಪ್ಪಲಿ ಬ್ಲಡ್ ಇದೆಲ್ಲ ಹಾಕಿ ಮೊಬೈಲ್ ಇಟ್ಕೊಂಡು ಮಿಸ್ ಆದ. ಅದನ್ನು ಕೆಲವರು ಬಂದು ಬೇರೆ ಬೇರೆ ರೀತಿಯಿಂದ ತಗೊಳ್ಳಿಕ್ಕೆ ಪ್ರಾರಂಭ ಮಾಡಿದರು. ಅದರಲ್ಲಿ ಕೂಡ ಹೊರಗಿನ ಒಬ್ಬ ಜನಪ್ರತಿ ಬಂದು ಈ ರೀತಿಯ ಒಂದು ಅಂದರೆ ಮೆಚುರಿಟಿ ಇಲ್ಲದಂಥ, ನಾವು ಅದನ್ನು ಹೇಳಬೇಕು. ಯಾಕಂತ ಹೇಳಿದರೆ ಒಂದು ಪ್ರಭುತ್ವದ ಇಲ್ಲದಂತಹ ಮಾತುಗಳನ್ನಾಡಿ ಅಲ್ಲಿ ಒಂದು ಅವಿಶ್ವಾಸವ ಅಥವಾ ಒಂದು ಪ್ರೋಕ್ ಮಾಡುವಂಥ ಮಾತನ್ನಾಡಿದರು. ಅದೇ ಊರವರು ಯಾರು ಕೂಡ ಅದಕ್ಕೆ ತಲೆ ಕೊಡಲಿಲ್ಲ. ಆ ಊರವರೆಲ್ಲ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ಸ್ ಎಲ್ಲ ಒಟ್ಟಾಗಿಯೇ ಸಭೆಯಲ್ಲಿ ಇದ್ದುಕೊಂಡು ಇಡೀ ಊರು ಎಲ್ಲ ಜಾತಿ ವರ್ಗದವರು ಕೂಡ ಅಲ್ಲಿ ಆ ಮನೆಯವರಿಗೆ ಬೆಂಬಲವಾಗಿದ್ದುಕೊಂಡು ಅವತ್ತು ಶಾಪನ್ನೆಲ್ಲ ಕೂಡ ಬಂದ್ ಮಾಡಿದ್ದಾರೆ. ಊರು ಒಗ್ಗಟ್ಟಲ್ಲಿದೆ. ನಮಗೆ ನಮ್ಮ ಊರು ಒಗ್ಗಟ್ಟಲ್ಲಿರಬೇಕು. ಹೊರಗಿನವ್ರು ಬಂದು ಮಾತಾಡಿ ಹೋಗುವಂಥದ್ದು. ಊರು ಒಗ್ಗಟ್ಟಿದೆ, ಕಡೆತನ ಕೂಡ ಊರು ಒಗ್ಗಟ್ಟಿತ್ತು, ಭಾಳ ಸ್ಪಷ್ಟತೆಯಿಂದ ಬಂದಿದೆ. ಆ ಪ್ರಕರಣ ಅಂತ್ಯಗೊಂಡಿದೆ. ಅಲ್ಲಿ ಆ ಊರವರದವರೇ ತೀರ್ಮಾನ ಮಾಡ್ತಾರೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ವಿಚಾರವನ್ನು ಏನು ಮಾತಾಡಿದರೆ, ಯಾವ್ದು ಮಾತಾಡಿದರೆ, ಯಾವ ರೀತಿ ಅದು ನಾನು SP ಅವ್ರಿಗೆ ಹೇಳಿದ್ದೇನೆ. ಕಾನೂನು ಪ್ರಕಾರ ಯಾಕೆ ಅವ್ರಿಗೂ ಲೀಗಲ್ ಒಪಿನಿಯನ್ ತೆಗೊಳ್ತಾ ಇದ್ದಾರೆ. ನಿಮ್ಗೆ ಗೊತ್ತಿದೆ, ಇವತ್ತು ಎಷ್ಟೇ ಇದಕ್ಕಿಂತ ವಿಭಿನ್ನವಾಗಿ ಮಾತಾಡಿದ್ದು, ಇದಕ್ಕಿಂತ ಹೆಚ್ಚಿನ ಪ್ರೇರೇಪಿಸುವಂಥ ಮಾತುಗಳು, ಇದಕ್ಕಿಂತ ಇವತ್ತಿನ ನೂತನ ಕಾನೂನಲ್ಲಿ ಕೂಡ ಒಂದು ಸ್ಟೇ ಆಗ್ತದೆ, ಒಂದು ಸ್ಕ್ವ್ಯಾಶ್ ಆಗ್ತದೆ. ಮತ್ತು 100ಕ್ಕೂ ಇಲ್ಲದಿದೆ ಹೈಕೋರ್ಟ್ ಕರೆದು ಪೊಲೀಸ್ನವ್ರಿಗೆ ಚೀಮಾರಿ ಹಾಕುವಂಥ ಪರಿಸ್ಥಿತಿ ಆಗಿದೆ. ಇದಕ್ಕೆಲ್ಲ ನೀವು ಹಾಕಿದೆ ಅಂತೇಳಿ ಎಷ್ಟು ಆಗಿದೆ ಇನ್ಸಿಡೆಂಟ್ ಹೆಸರಿಗೆ ಒಂದು. ಎರಡನೇದು ಕೆಲವು ನಾವು ಪ್ರತಿಭಟಿಸ್ತೇವೆ ಅಂತ ಹೇಳಿಕೊಂಡು ಅಲ್ಲಿ ಇಡೀ ಊರು ಒಗ್ಗಟ್ಟಾಗಿದೆ, ಒಟ್ಟಿಗಿದ್ದಾರೆ. ಈ ಯಾರು ಇವತ್ತು ಇದರ ವಿರುದ್ಧ ಮಾತಾಡಿದ್ದಾರೆ ಅದನ್ನು ಯಾರು ಕೂಡ ಒಪ್ಪಲಿಲ್ಲ, ಅದನ್ನು ಅವರೇ ಖಂಡಿಸಿದ್ದಾರೆ. ಇವರು ಈ ರೀತಿ ಮಾತಾಡೋದು ಸರಿಯಲ್ಲ ಅಂತೇಳಿ ಮತ್ತೆ ಅವನು ಕರೀಲಿಕ್ಕೆ ಹೋಗಲಿಲ್ಲ ಅವ್ರ ಹತ್ರ ಯಾರು ಕೂಡ. ಅವ್ರಿಗೆ ಕರೆದದ್ದೇ ತಪ್ಪಂತಾಗೊಂದ ಭಾವನೆಗಂತೂ ಗೊತ್ತಾಗಿದೆ ಎಲ್ಲರಿಗೂ ಕೂಡ. ಈ ಸಂದರ್ಭದಲ್ಲಿ ಬೇರೆ ಯಾರು ಇತ್ತು ಇದೆಯಾ ವ್ಯಕ್ತಿ ಅವರ ಮೇಲೆ ಕಂಪ್ಲೇಂಟ್ ಕೊಟ್ಟು ಕಾನೂನು ಪ್ರತಿ ಹೋಗೋ ವಿಚಾರ ಮಾಡೋದು. ಅದು ಬಿಟ್ಟು ನಾವು ಇವ್ರಿಗೊಂದು ಬಸ್ ಸ್ಟ್ಯಾಂಡ್ ಅಂತ ಸೇರಿಕೊಂಡು ಗುಂಪು ಸೇರಿ ಮಾತಾಡಿಕೊಂಡು ಯಾವುದು ಅದೇ ಸೂಮೋಟೋ ಇನ್ನೇನು ನೋಡಿ, ಇದು ಲೀಗಲ್ ಆಸ್ಪೆಕ್ಟ್ ನೋಡಬೇಕು. ಸೂಮೋಟೋ ಹಾಕಿದ್ರಲ್ಲಿಂದ ಎಷ್ಟು ಹಾಕಿದ್ರು? ಪೊಲೀಸ್ ದೇ ಆರ್ ಟೇಕಿಂಗ್ ದ ಲೀಗಲ್ ಒಪಿನಿಯನ್. ಅವ್ರು ನಾನು ಮಾಡ್ತಾರೋ ನಾನು ಲೀಗಲ್ ಒಪಿನಿಯನ್ ತಗೊಂಡು ಹೇಳಿದ್ದಾರೆ. ಸೂಮೋಟೋ ಹಾಕಿದ ತಕ್ಷಣ ಇಫ್ ಇಟ್ ನಾಟ್ ದ ಲೀಗಲ್ ಪ್ರೆಮ್ಯೂ ಹೈಕೋರ್ಟ್ನವ್ರು ಇವರಿಗೆ ಚೀಮಾರಿ ಹಾಕಿದ್ದಾರೆ ಹಿಂದೆ. ಇವತ್ತಿನ ನೂತನವಾದ ಇದರಲ್ಲಿ ಏನಿದೆ, 7 ವರ್ಷ ಶಿಕ್ಷೆ ಅಲ್ಲದಂತಹ ಇದನ್ನು ಇವರಲ್ಲಿ ಲಾಟ್ ಆಫ್ ಕಾನೂನು ಇವತ್ತು ಚೇಂಜ್ ಆಗಿ ಕೊಡ್ಬೇಕು. ಇಲ್ಲ ಕೋರ್ಟಿಗೆ ಆಗಬೇಕು. ಲೀಗಲಿ ಫೈಟ್ ಮಾಡಬೇಕು. ಒನ್ ಈಸ್ ದೋಸ್ ಆರ್ ಅಗ್ರೀವ್ಡ್. ಲೋಕಲ್ ಯಾರು ಯುನೈಟೆಡ್ ಇದ್ದಾರೆ, ಹೆಚ್ಚು ಕಮ್ಮಿ ಆಗಿದೆ, ನಾವೆಲ್ಲ ಒಗ್ಗಟ್ಟಲ್ಲಿ ಇರುವ ಅಂತೇಳಿ. ಕೆಲವರು ಅದೇ ಅಂತ ಇದ್ದಿದ್ದರೆ ಸ್ಟ್ರೀಟಲ್ಲಿ ನಿಂತು 4 ಯಾರಿಗದು ಬೈದು ಮತ್ತೆ ಸಮಾಜವನ್ನು ವಿಭಾಗ ಮಾಡಲಿಕ್ಕೆ ಅವರು ಮಾಡಿದ ತಪ್ಪನ್ನು ನಾವು ಸೇರಿಕೊಂಡು ಯಾರಿಗೆ 4 ಬೈದು ಮತ್ತೆ ಅದಕ್ಕೆ ಇನ್ನೂ ಕೌಂಟರ್ ಆಗೋದು. ಸರ್ಕಾರ ಯಾವುದಕ್ಕೆ ಅದು ಅಂತ ಪ್ರಶ್ನೆ ಇಲ್ಲ. ನಾವು ಕೂಡ ಪೊಲೀಸ್ಗಳು ಸ್ಟ್ರಿಕ್ಟಾಗಿ ಇವೆಲ್ಲ ಹೇಳಿದ್ದೇವೆ. ಇದಕ್ಕೆ ಪೊಲೀಸ್ನವ್ರು ನಮ್ಗೆ ಏನು ಹೇಳ್ತಿದ್ದಾರೆ, ನಾವು ಲೀಗಲ್ ಒಪಿನಿಯನ್ ನಾವು ತಗೊಳ್ತಿದ್ದೇವೆ. 2-3 ಕೇಸ್ ಆಯಿತು ಮಂಗಳೂರಿನಲ್ಲಿ. ಹೌದಾ? ಏನಾಯಿತು? ಸ್ಕ್ವಾಶ್ ಆಯಿತು. ಹೌದಾ? ಮಂಗಳೂರಲ್ಲಿ ಸೈಂಟ್ ಜೋರ್ಜಲ್ಲಿ ಏನಾಯಿತು, ಸೋತ್ಕರಲ್ಲಿ ಏನಾಯಿತು, ಇನ್ನೊಂದು ಕಡೆ ಏನಾಯಿತು, ಆಯಿತು. ಅಟ್ಲೀಸ್ಟ್ ಈಗ ಯಾರು ಇಫ್ ದಟ್ ಇಸ್ ದೇ ಶುಡ್ ಗಿ ಪರ್ಸನ್ ಕಂಪ್ಲೇಂಟ್. ಪೊಲೀಸ್ ಆಗಿ ಮಾಡಲಿಲ್ವಾ, ನನಗೆ ಪೊಲೀಸ್ನವರು ಮಾಡಲಿಲ್ಲ ಅಂತ ಇದು ಮಾಡ್ತಾ ಇಲ್ಲ ಅಂತೇಳಿ ಕೋರ್ಟಿಗೆ ದೇ ಶುಡ್ ಲೀಗಲ್ ಫೈಟ್ ಅಲ್ಲ. ಬೈ ಶುಡ್ ವಿ ಗೆಟ್ ಪಬ್ಲಿಕ್ ಮಧ್ಯೆ ಯಾಕೆ ನಾವು ಗೊಂದಲ ತರಬೇಕು? ಅದನ್ನು ನಿಲ್ಲುವಂಥದ್ದು ಅವ್ರು ಬರಬೇಕಲ್ಲ.
ಲೀಗಲ್ ಒಪಿನಿಯನ್ ಇದಕ್ಕೆ ಬರುವಂಥದ್ದು ಅಥವಾ ಇಲ್ಲಿ ಐ ಟೋಲ್ ದ ಲೋಕಲ್ಸ್ ಆಲ್ಸೋ ನಿಮಗೆ ಇದ್ದರೆ ಏನಾದ್ರು ಬೇಕಾದಲ್ಲಿ ಇದರಲ್ಲಿ ನೀವು ಅದನ್ನು ಹೋಗಿ ನೀವು ಫಾಲೋ ಇಟ್ ಅಪ್ ಏನು ಸಹಕಾರ ಬೇಕು ನಾವು ಸಹಕಾರಕ್ಕೆ ಕೊಡ್ತೇವೆ. ಮತ್ತು ನೀವು ಇಡೀ ಗುಂಪು ಸೇರಿ ಯುನೈಟೆಡ್ ಆಗಿಂಥ ಪ್ರದೇಶವನ್ನು ನೀವು ಯಾರ ಬರೋದು ಇನ್ನು ಆ ಗುಂಪಲ್ಲಿ ಯಾರು ಹೊರಗಿಂದ ಏನು ಮಾತ್ರ ಗೊತ್ತಿಲ್ಲ ಮತ್ತು ಅದು ಮತ್ತೆ ಸಮಾಜ ಮತ್ತೆ ಅವರಲ್ಲಿ ಊರಲ್ಲಿ ಗ್ಯಾಪ್ ಆಗೋದು. ಯಾಕೆ ನಾವು ಊರಿಗೆ ಗ್ಯಾಪ್ಗೆ ಅವಕಾಶ ಕೊಡಬೇಕಂತಿರುವಂಥ ಒಂದು ಪ್ರಶ್ನೆ. ಎರಡನೇದು ವರ್ಗ ಜನ ಆ ಒಂದು ಕ್ಷೇತ್ರದಲ್ಲಿ ತಾವು ಕೇಳಿದ್ದೀರಿ ಪ್ರತಿ ವರ್ಷ ಕೂಡ ಈ ಒಂದು ನಡೆ ಇದೆ. ಪ್ರತಿ ವರ್ಷ ಕೂಡ ಅಲ್ಲಿ ಒಬ್ಬರಿಗೆ ಬಂದು ಯಾವುದೋ ಒಂದು ರೀತಿಯಿಂದ ಮಾತಾಡ್ತಾರೆ. ಅಲ್ಲಿಗೆ ಬರುವವರು ಎಲ್ಲ ಹೋಗೋರು ಧಾರ್ಮಿಕತೆ ಮತ್ತು ಪಾವಿತ್ರತೆಯಿಂದ ಶ್ರದ್ಧಾಪೂರ್ವಕವಾಗಿ ಬರುವವರು. ಅಲ್ಲಿ ಸೇರಿದ ಜನರನ್ನು ಸೇರಿದ ತಕ್ಷಣ ಇದರ ಪ್ರಯೋಜನ ಪಡ್ಕೊಳ್ಬೇಕಂತ ಹೇಳಿಕೊಂಡು ಯಾರದು ಇದು ಸಮಾಜ ವಿಭಾಗಿಸೋದು ಮಾತನ್ನು ಇವತ್ತು ಮಾತಾಡ್ತಾರೆ. ಜನರು ಯಾವುದಕ್ಕೆ ಮಹತ್ವ ಕೊಡಲಿ ಕೊಡೋದಿಲ್ಲ, ಆ ಊರವ್ರು ಕೂಡ ದೊಡ್ಡ ಮಹತ್ವ ಕೂಡ ಕೊಡೋದು ಇಲ್ಲ. ಲಾಸ್ಟ್ ಟೈಮ್ ಇದಕ್ಕಿಂತ ಡಬಲ್ ಮಾತಾಡಿದರು. ಯಾಕೆಂದರೆ ಲಾಸ್ಟ್ ಟೈಮ್ ಅದು ಇಲೆಕ್ಷನ್ ಟೈಮಲ್ಲಿ ಇದಕ್ಕಿಂತ ಜೋರಿತ್ತು ಏನೆಲ್ಲ ಮಾತಾಡಿದರು. ನಾವು ಯಾವುದಕ್ಕೆ ಮಹತ್ವನೇ ಕೊಡಲಿಲ್ಲ. ನಮ್ಮಲ್ಲಿರುವಂತೆಲ್ಲ ಹೋಗಿಕೊಂಡು ಅಲ್ಲಿ ಅವ್ರಿಗೆ ಯಾರು ಈ ರೀತಿ ದೇವರ ಮುಂದೆ ಮಾತಾಡಿದ್ದಾರೆ ದೇವರಿಗೆ ಶಿಕ್ಷೆ ಕೊಡಲಿ ಅಂತೇಳಿ ಅದೇ ರೀತಿ ಶಿಕ್ಷೆ ಆಗಿ ಜನ ಕಾಣದಲ್ಲಿ ಎಲ್ಲಿ ಹೋಗಿದ್ದಾರೆ ಅಂತೇಳಿ ಅಡ್ರೆಸ್ ಇಲ್ಲದಂಥ ಪರಿಸ್ಥಿತಿ ಆಗಿದೆ. ದಿಸ್ ಇಸ್ ಮೈ ಪರ್ಸನಲ್ ಒಪಿನಿಯನ್. ನಾವು ಅದನ್ನಾದರೂ ಇಗ್ನೋರ್ ಮಾಡ್ತಿದ್ರೆ ಅವರು ಬಂದದ್ದು ಗೊತ್ತಿಲ್ಲ, ಅವರು ಹೋದದ್ದು ಗೊತ್ತಿಲ್ಲ, ಅವರು ಮಾತಾಡ್ದೇನಂತ ಗೊತ್ತಿಲ್ಲ. ಆ ಬಂದ 100 ಜನಕ್ಕೆ ಅದು 100 ಜನ 50 ಜನಕ್ಕೆ ಒಂದು 1000 ಜನ ಇದ್ದರೆ 20% ಕೇಳೂ ಇಲ್ಲ ಏನು ಮಾತಾಡೋದಂತೇಳಿ, ಯಾರಿಗೆ ಮಾಹಿತಿಯೇ ಇಲ್ಲ. ಇಂಥವರಿಗೆ ಯಾರು ಈ ರೀತಿ ಈ ಮಾತಾಡಲೇಬೇಕಂತ ಕೆಲವರು ಬರ್ತಾರೆ, ಅವರು ಇನ್ನು 100 ಕೇಸ್ ಹಾಕಿದ್ರು ಕೂಡ ಅವರು ಮಾತಾಡೋದು ನಿಲ್ಲಕ್ಕೆ ಅವ್ರಿಗೆ ಅದರಲ್ಲೇ ಅಭ್ಯಾಸ ಆಗಿಬಿಟ್ಟು ಅದರಲ್ಲೇ ಪ್ರಚಾರ ಸಿಕ್ಕಿ ಅದರಿಂದಲೇ ಅವರು ಇವತ್ತು ಪ್ರೊಮೋಟ್ ಆಗಿದ್ದಾರೆ. ಈ ರೀತಿ ಇದ್ದಂಥ ವ್ಯಕ್ತಿಗಳಿಗೆ ನಾವು ಅನಗತ್ಯವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ನಾವು ಅನಗತ್ಯವಾಗಿ ನಮ್ಮ ಇದರಲ್ಲಿ ಅವರ ಅವರಿಗೆ ನಾವು ಇವತ್ತು ಬೂಸ್ಟ್ ಮಾಡಿ ಅವರನ್ನು ಹೀರೋ ಮಾಡಲಿಕ್ಕೆ ನಾವು ಆಗುವಂಥ ಪರಿಸ್ಥಿತಿ ಆಗಿದೆ. ಇದೆಲ್ಲ ಇಗ್ನೋರ್ ಮಾಡ್ತಿದ್ರೆ ಅವನು ಬಂದದ್ದು ಗೊತ್ತಿರಲಿಲ್ಲ, ಹೋದದ್ದು ಯಾರಿಗೂ ಕೂಡ ಗೊತ್ತಿರಲಿಲ್ಲ. ಸೊ ನಾನು ಹೇಳುವಂಥದ್ದು ನನ್ನ ವೈಯಕ್ತಿಕವಾಗಿ ಇಂಥ ವಿಚಾರಗಳೆಲ್ಲ ನಾವು ಆನೆ ಹೋಗುವಾಗ ನಾಯಿಗಳು ಬೊಗಳ್ತಾರೆ ಅಂತ ಹೇಳಿಕೊಂಡು ಹಿಂದೆ ಹೋಗ್ಲಿಕ್ಕೆ ಆಗ್ತದ? ಹಿಂದೇನೋ ಗಾದೆಯಲ್ಲಿಲ್ವಾ? ನಾ ಹೇಳಿದ ಮಾತಂತಲ್ಲ, ಯಾರು ಜನ ಅರ್ಥ ಮಾಡಿಕೊಳ್ಬೇಕು ಅಲ್ವಾ? ಯಾರ ಒಂದು ಬೊಗಳ್ತಾರೆ ಅಂತ ಹೇಳಿಕೊಂಡು ಇವರ ಹಿಂದೆ ನೀವು ಹೋಗೋದಂತ ಹೇಳಿದರೆ ಅಂತ ನಮ್ಗೆ 100 ಕೆಲಸ ಇದೆ ಮಾರ್ರೆ. ಇದರಲ್ಲಿ ಕೋಮುವಾದಿ ಶಕ್ತಿಗಳನ್ನು ದೋಷಿಸುವುದೇ ಜಾತ್ಯತೀತ ಅಲ್ಲ. ಕೋಮುವಾದಿ ಶಕ್ತಿಗಳು ಬೈದಾಗ ಅವ್ರಿಗೆ ಬೈಯುವುದು ಜಾತ್ಯತೀತ ಶಕ್ತಿಯಲ್ಲ. ನಾವು ಸಮಾಜವನ್ನು ಅವರು ಬೈದಂಥ ಸಂದರ್ಭದಲ್ಲಿ ಸಮಾಜವನ್ನು ಒಗ್ಗಟ್ಟುಗೊಳಿಸಿ ಎಲ್ಲ ವರ್ಗ ಪ್ರೀತಿ ವಿಶ್ವಾಸ ಒಗ್ಗಟ್ಟುಗೊಳಿಸಿ ಆ ಸೌಹಾರ್ದತೆ ಪ್ರೀತಿ ವಿಶ್ವಾಸ ಸಮಾಜ ಕಟ್ಟುವುದೇ ಜಾತ್ಯತೀತ. ಅವ್ರು ಬೈದ್ರಂತ ನಾವು ಬೈದಿರೋದು ಅಲ್ಲಿ ಸಮಸ್ಯೆ ಬಗೆಹರ್ತದ? ಅವರು ಸಮಾಜ ವಿಭಾಗ ಮಾಡ್ತಾರೆ ಅಂತೇಳಿ ನಾವು ಕೂಡ ಒಂದು ವಿಭಾಗ ಮಾಡಲಿಕ್ಕಾಗ್ತದ? ಅವರು ಅದನ್ನು ಸಮಾಜ ವಿಭಾಗ ಮಾಡಲಿಕ್ಕೆ ಹೋಗುವಾಗ ನಾವು ಸಮಾಜನ ಕಟ್ಟುವಂಥರಾಗಬೇಕು. ನಾವು ಎಲ್ಲರೂ ವಿಶ್ವಾಸ ತಗೊಂಡು ಹೋಗಿ ಅವರ ತಪ್ಪನ್ನು ಅರ್ಥ ಮಾಡಿಕೊಂಡು ನಾವು ಎಲ್ಲ ವರ್ಗದನ್ನು ಪ್ರೀತಿ ವಿಶ್ವಾಸ ನೋಡಿಕೊಂಡು ಅದನ್ನು ಕಟ್ಟುವಂತಹ ದೊಡ್ಡ ಮಟ್ಟ ಶಕ್ತಿ ಆಗಬೇಕು. ಅದು ಒಬ್ಬರಿಂದ ಆಗುವಂಥದ್ದು, ಒಬ್ಬ MLA ಇಂದಲ್ಲ, ಒಬ್ಬ ನನ್ನಿಂದ ಇನ್ನೊಬ್ಬರು ಆಗುವ. ಪ್ರತಿಯೊಂದು ಊರಲ್ಲಿ ಕೂಡ ಪ್ರತಿಯೊಬ್ಬ ಯುವಕರು ಸಂಘ ಸಂಸ್ಥೆಯರು ಸಮಾಜ ಕಟ್ಟಲಿಕ್ಕೆ ಬೇಕಾದಾಗ ಮಾತ್ರ ಈ ಶಕ್ತಿಗಳು ದೂರ ನಿಲ್ಲುವಂಥ ಕೆಲಸ ಇವತ್ತು ಆಗ್ತದೆ.